ಹಾಗೆಲ್ಲ ಯಾರಿಗೂ ನನ್ನ ನೋವನ್ನ ಬಿಟ್ಕೊಡೋದಿಲ್ಲ. ಅದು ನನಗೆ ಮಾತ್ರ ಸ್ವಂತ. ಈ ವಿಷಯವಾಗಿ ನೀವು ತುಂಬಾ ಎಮೋಷನಲ್ಲು. ಹಾಗಂತ ನನ್ನ ಮೇಲೆ ಸಿಂಪತಿ ತೋರ್ಸಕ್ ಹೋಗ್ಬೇಡಿ. ಅಂಡ್ ಒನ್ ಅಂಡ್ ಒನ್ಲಿ ರಿಕ್ವೆಸ್ಟ್, ಈ ವಿಷಯನ ಮತ್ತೆ ಇನ್ಯಾವತ್ತೂ ಕೇಳ್ಬೇಡಿ. ಟ್ರಾವೆಲ್ ಮಾಡಿ ಬಂದಿದ್ದೀರಾ, ಸುಮ್ಮನೆ ಯಾಕೆ ಮಾತಾಡೋಣ? ನಿಮ್ ಪಾಡಿಗೆ ನೀವು ರೆಸ್ಟ್ ಮಾಡಿ. ನೋಡಿದ್ರಲ್ಲ, ನಿಮ್ಮ ಅತ್ತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ರೆಡಿಯಾಗೇ ಇದ್ರು. ನಾನೇ ಸ್ವಲ್ಪ ಕದನ ವಿರಾಮ ಬೇಕು ಅಂತ ಫುಲ್ ಸ್ಟಾಪ್ ಇಟ್ಬಿಟ್ಟು ಬಂದಿದ್ದೀನಿ. ಹಾಗಂತ ನಿಮ್ಮ ಅತ್ತೆ ಏನಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಕದನ ವಿರಾಮನ ಸೈಡಿಗಿಟ್ಟು ಯುದ್ಧ ಶುರು ಮಾಡ್ತಿರೋದೆ. ಚಿಕ್ಕಜ್ಮನ್ರೆ, ನೀವೇನು ಈಗ ಮಾತಾಡೋದಕ್ಕೆ ಹೋಗ್ಬೇಡಿ. ಈಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ಹಾಗಾಗಿ ಅವ್ರು ಏನೇ ಹೇಳಿದ್ರು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ಅದನ್ನ ಆಮೇಲೆ ನಾನು ಕೆಳಗಡೆ ಹೋದ್ಮೇಲೆ ಡೀಲ್ ಮಾಡ್ಕೋತೀನಿ ಬಿಡಿ. ಈಗ ಯಾಕೆ ಅದ್ರ ಬಗ್ಗೆ ಮಾತು? ಮೊದಲು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಪ್ಲೀಸ್, ಆಮೇಲೆ ನೀವು ಹೋಗಿ. ಮೊದಲೇ ಅವ್ರ ಮನಸ್ಸಲ್ಲಿರೋ ದುಃಖನ ಹೇಳ್ಕೊಂಡು ನೋವಲ್ಲಿದ್ದಾರೆ. ಈ ಸಮಯದಲ್ಲಿ ಅವರೇನೋ ಮಾತಾಡೋದು, ಇವರೇನೋ ಅನ್ನೋದು ಆದ್ರೆ ಆಮೇಲೆ ಖಂಡಿತ ಅದು ನನ್ನ ಮೇಲೇನೆ ಬರತ್ತೆ. ನಾನು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರ ತಲೆ ಕೆಡಿಸಿ ಜಗಳ ಆಡಿಸ್ತಾ ಇದ್ದೀನಿ ಅಂತ ಅವ್ರು ಖಂಡಿತ ಅನ್ಕೋತಾರೆ. ಒಟ್ನಲ್ಲಿ ಅಮ್ಮ ಮಗನ ಜಗಳಕ್ಕೆ ಬಲಿಯಾಗೋದು ನಾನೇ. ಸಮ್ಮು, ಅತ್ತೆನ ನೋಡ್ತಿದ್ರೆ ಭಯ ಆಗ್ತಿದೆ. ಸಮುದ್ರ ಸೈಲೆಂಟ್ ಆಗಿದೆ ಅಂದ್ರೆ ಸುನಾಮಿ ಬರುತ್ತೆ ಅಂತ ಅರ್ಥ. ಅತ್ತೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಜ್ವಾಲಾಮುಖಿ ಬ್ಲಾಸ್ಟ್ ಆಗುತ್ತೆ ಅಂತ ಅರ್ಥ. ಇದರಲ್ಲಿ ಯಾರು ಬಲಿ ಆಗ್ತಾರೋ ಗೊತ್ತಿಲ್ಲ. ಈಗ ನೀವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂದ್ರೆ ಆ ಜ್ವಾಲಾಮುಖಿಗೆ ನೀವೇ ಬಲಿ ಆಗೋ ಹಾಗೆ ಮಾಡ್ಬಿಡ್ತೀನಿ. ಏನ್ ರಾಜೇಶ್ವರಿ, ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಮಗ ಸೊಸೆ ಬರ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದೆ. ಈಗ ಅವರಿಬ್ರು ಬಂದಾಯ್ತು, ಆದ್ರೆ ನಿನ್ ಮುಖದಲ್ಲಿ ಖುಷಿನೇ ಕಾಣ್ತಿಲ್ವಲ್ಲ. ಮಗ ಮನೆಗ್ ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ, ಆದ್ರೆ ಆ ದರಿದ್ರದವಳ ಜೊತೆಲಿ ಬಂದಿದ್ದಾಳಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆ. ನಿನ್ಗೆ ಎಷ್ಟು ಸಲ ಹೇಳಿದೀನಿ ಮಯೂರಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ. ಪದೇ ಪದೇ ನೀನ್ ಹಾಗೆ ಮಾತಾಡ್ತಿದೀಯಲ್ಲ. ಅವಳು ದರಿದ್ರದವಳಲ್ಲ, ನಮ್ಮನೆ ಮಹಾಲಕ್ಷ್ಮಿ. ಇಂಥ ಮಾತುಗಳನ್ನ ಆಡೋದಕ್ಕೆ ನನಗೆ ನಿಮ್ಮೇಲೆ ಕೋಪ ಬರೋದು. ಈಗ್ಲೂ ನಿಮ್ಮೇಲೆ ತುಂಬಾ ಕೋಪ ಇದೆ ನನಗೆ. ಅಲ್ಲ, ಈಗ ನೀನ್ ಕೋಪ ಮಾಡ್ಕೊಳ್ಳೋ ಅಂತ ಕೆಲ್ಸ ನಾನೇನು ಮಾಡಿಲ್ವಲ್ಲ. ಯಾಕೆ ಮಾಡಿಲ್ಲ? ಅವಳನ್ನ ನನ್ನ ಮಗನ ಜೊತೆ ಕಳ್ಸಿದ್ದು ತಪ್ಪಲ್ವಾ? ಹೋಗ್ಲಿ, ಅವಳನ್ನ ಕಳ್ಸೋದಕ್ಕೂ ಮುಂಚೆ ನನ್ನ ಹತ್ರ ಒಂದ್ ಮಾತು ಕೇಳಿದ್ರ? ಯಾಕಿದನ್ನೆಲ್ಲ ನನ್ನ ಹತ್ರ ಮುಚ್ಚಿಟ್ರಿ? ಪದೇ ಪದೇ ಅದೇ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ರಾಜೇಶ್ವರಿ? ಈಗ ನಾವು ಆ ವಿಷಯದ ಬಗ್ಗೆ ಎಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ಅವರಿಬ್ಬರನ್ನ ಹೊರಗಡೆ ಕಳ್ಸಿರೋದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಇದೆ.
ಆ ಕೋಪ ತೀರ್ಸ್ಕೊಳಕ್ಕೆ ನೀನ್ ನಿನ್ ಮಾತೆಲ್ಲ ಚುಚ್ತಾ ಇದೀಯಾ? ನಾನು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ. ಯಾಕೆ ಕಳ್ಸಿದ್ರಿ ಅಂತ ಕೇಳ್ತಾ ಇರೋದು. ಆದ್ರೆ ನೀವ್ ಅದಕ್ಕೆ ಸರಿಯಾಗಿ ಕಾರಣ ಕೊಡದೆ ಬೇಡದೆ ಇರೋದೆಲ್ಲ ಹೇಳ್ತಾ ಇದ್ದೀರಾ. ಇದೇ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೀನ್ ಎಷ್ಟ್ ಸಲ ಹೇಳಿದ್ರು ನಾನ್ ಹೇಳೋದಿದೆ. ತಾರಕ್ ಹುಷಾರಿಲ್ದೆ ಇರೋದ್ರಿಂದ ಸ್ವಲ್ಪ ಸುಧಾರಿಸ್ಕೊಂಡ್ ಬರ್ಲಿ ಅಂತ ಕಳ್ಸಿದ್ದೆ. ಈಗ ಅವರು ರಿಲ್ಯಾಕ್ಸ್ ಆಗಿ ಬಂದಿದ್ದಾರೆ. ಮತ್ತೆ ವಿಷಯ ಕೆದಕಿ ಅದನ್ನ ದೊಡ್ಡದ್ ಮಾಡ್ಬೇಡ. ದಯವಿಟ್ಟು ಸುಮ್ಮನೆ ಇರು. ಖಂಡಿತವಾಗ್ಲೂ ನಾನು ಸುಮ್ಮನೆ ಇರೋದಿಲ್ಲ ಚಂದ್ರು. ನೀವು ಸುಮ್ಮನೆ ಇರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಡೆವಿಲ್ ಮಮ್ಮಿ. ಸಮ್ಮು ಎಂಟ್ರಿ ಕೊಟ್ಟ. ಯಾಕಂದ್ರೆ ನೀವು ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಈಗ್ಲೂ ಅಷ್ಟೇ. ಹಾಗೇನೆ ನಾವು ಬರೋದನ್ನೇ ಕಾಯ್ಕೊಂಡಿದ್ದು ಆರ್ತಿ ತೆಗಿಯೋ ನೆಪದಲ್ಲಿ ಶುರು ಹಚ್ಕೊಂಬಿಡೋಣ ಅಂತ ಇದ್ರಿ. ನಾವು ಮೂಡಲಿರ್ಲಿಲ್ಲ, ಅದಕ್ಕೆ ಒಂದು ಸಣ್ಣ ಕದನ ವಿರಾಮ ತಗೊಂಡಿದ್ವಿ. ಈಗ ನೀವು ಇಷ್ಟೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ಆ ಕದನ ವಿರಾಮಕ್ಕೆ ಒಂದು ಎಂಡಿಂಗ್ ಕೊಟ್ಟು ಬಂದಿದೀವಿ. ವಾಟ್ಸ್ ಯರ್ ಪ್ರಾಬ್ಲಮ್? ಟೆಲ್ ಮೀ. ಸರಿ, ನಾನೇ ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ. ನಾನು ನನ್ನ ಹೆಂಡತಿ ಹೊರಗಡೆ ಹೋಗಿ ಬಂದ್ವಿ ಅಂತ ನಿಮ್ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕೆ? ನಾನು ಸಿಂಗಾರಿ ಖುಷಿಯಾಗಿರೋದು ನಿಮಗಿಷ್ಟ ಇಲ್ವಾ? ಕೂತ್ ಜಾಗದಲ್ಲಿ ಕರೆಂಟ್ ಶಾಕ್ ಹೊಡೆದಂಗ್ ಆಗ್ತಿದ್ಯಾ?